ಪೊಲೀಸರು ಬಂದಿರಿಸುವಂಥ ವ್ಯಕ್ತಿನೇ ಕೃತ್ಯವನ್ನು ಎಸಗಿದಾನೆ ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ಅವನ ಹತ್ರ ಜೇಬಲ್ಲಿ ಬ್ಲೇಡ್ ಇತ್ತು, ಬ್ಲೇಡ್ ಹಿಡ್ಕೊಂಡು ಓಡಾಡ್ತಿದ್ದ ಅಂದ್ರೆ ಪೊಲೀಸರು ಏನು ಮಾಡ್ತಿದ್ರು ಸರ್? ಬ್ಲೇಡ್ ಹಿಡ್ಕೊಂಡು ಓಡಾಡೋನ್ನ ಬಂಧಿಸಬೇಕು, ಇಲ್ಲಾಂದ್ರೆ ವಿಚಾರಣೆ ಮಾಡಬೇಕಲ್ವಾ? ಅವ್ನು ಬ್ಲೇಡ್ ಹಿಡ್ಕೊಂಡು ಹಸು ಕೆಚ್ಚಲಿಗೆ ಹಾಕೋರ್ಗು ಏನು ಮಾಡ್ತಿದ್ರು ಅಂತ. ಅಲ್ಲ, ಒಂದು ಅವನು 10 ವರ್ಷದಿಂದ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಿನ್ನೆ ಪತ್ರಿಕೆಯಲ್ಲಿ ಏನು ಪ್ಲಾಂಟ್ ಸ್ಟೋರಿ ಮಾಡಿದ್ರು, ಅವನು ಮತಿ ಭ್ರಮಣೆ ಆಗಿರೋನು. ಪತ್ರಿಕೆಯಲ್ಲಿ ಏನು ಬಂತು ಕಾಂಗ್ರೆಸ್ ಸ್ಟೋರಿ, ಏನು ಮತಿ ಭ್ರಮಣೆ. 10 ವರ್ಷ ಹಂಗೆ ಅವನು ಲೆದರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ. ಅವ್ರದ್ದು ಸ್ವಂತ ಮತಿ ಭ್ರಮಣೆ ಇರುವಂತವನ್ನ 10 ವರ್ಷ ಹೇಗೆ ಅವ್ರ ಅಣ್ಣಂದು ಫ್ಯಾಕ್ಟ್ರಿ ಅವನು 10 ವರ್ಷ ಹಂಗೆ ಕೆಲಸ ಮಾಡ್ತಾನೆ. ಅವನು ಕುಡಿದ್ರೆ ಬಾರ್ಗಳೆಲ್ಲ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ? 10ವರೆಗೆ ಕ್ಲೋಸ್ ಆಗ್ತೈತೆ, 11 ಗಂಟೆ ಕ್ಲೋಸ್ ಆಗ್ತೈತೆ. ಅವ್ನು 3 ಗಂಟೆಗೆ ಹೆಂಗ್ ಬರ್ತಾನೆ ಇಲ್ಲಿ? 3-4 ಗಂಟೆಗೆ ಬಂದಿರೋ ಮಾಡಿರೋ ಕೃತ್ಯ ಇದು ಹೆಂಗ್ ಬರಕ್ ಸಾಧ್ಯ ಆಯ್ತು? ಅಂದ್ರೆ ಬ್ಲೇಡ್ ನಾವು ಬೇರೆ ಯಾರಿಗಾರು ಹಾಕ್ಬೋದಿತ್ತು, ಪ್ರತಿಭಟನೆ ಭಾಗಿಯಾದಂತ ಹಸುಗಳಿಗೆ ಯಾಕೆ ಹಾಕ್ಬೇಕಿತ್ತು? ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಕರ್ಣ ಯಾರಿದ್ದಾನೆ ಇಲ್ಲಿ ಅವತ್ತಿಂದನೂ ಈ ಆಸ್ಪತ್ರೆ ಸುಮಾರು 500 ಕೋಟಿಗೂ ಬೆಲೆ, 500 ಕೋಟಿ ಅಲ್ಲ 500 ಕೋಟಿಗೂ ಮೇಲೆ ಬೆಲೆ ಬಾಳುವಂತ ಒಂದು ಜಾಗ ಇಲ್ಲಿ. ಅದು ಡಬಲ್ ರೋಡ್ ಅಲ್ಲಿ ಇದೆ, ದನದ ಆಸ್ಪತ್ರೆ. ಸುಮಾರು 3 ಎಕರೆ ದನದ ಆಸ್ಪತ್ರೆ, 4 ಎಕರೆ ದನದ ಆಸ್ಪತ್ರೆ. ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ರು. ಇಡೀ ಸಮುದಾಯ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ. ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ, ದನದ ಆಸ್ಪತ್ರೆ. ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ. ದನ ಇರ್ಬೋದು, ಬೇರೆ ಬೇರೆ ಪಶುಗಳು. ಆದ್ರೆ ಅದನ್ನೇ ಲೂಟಿ ಹೊಡಿಯೋಂಥದಕ್ಕೆ ಅದನ್ನೇ ಖಾತೆ ಮಾಡ್ಕೊಟ್ಬಿಟ್ರು ಸಿದ್ದರಾಮಯ್ಯನವರು. ಖಾತೆ ಕಂದಾಯ ಎಲ್ಲ ತಿದ್ದುಪಡಿ ಮಾಡಿ ಅದನ್ನ ವಕ್ಫ್ ಬೋರ್ಡ್ಗೆ ಕೊಟ್ಬಿಟ್ರು. ಅದರ ವಿರುದ್ಧ ಹೋರಾಟ ಮಾಡೋದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ. ಮತ್ತು ಕರ್ಣನ 4 ಹಸುಗಳು, ಕರ್ಣ ಪ್ಲಸ್ 4 ಹಸುಗಳು. ಇವತ್ತು ಕರ್ಣನ ಮೇಲೆ ಹಲ್ಲೆ ಮಾಡಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿನ್ನ ಹಸುಗಳನ್ನ ನಾವು ಕತ್ತರಿಸಿದಿರಿ, ಮುಂದೆ ಒಂದಿನ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಗುಂಡಾಗಿರಿ ಸರ್ಕಾರ, ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.